ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ನಿಮಗೆ ಸಮಾಂತರ ಶ್ರೇಣಿಗಳು ಅಧ್ಯಾಯದ ಮೇಲೆ 2 ವರ್ಕ್ಶೀಟ್ಗಳನ್ನು ಕೊಡಲಾಗಿದೆ. ಇನ್ನು ಅದರ ಎರಡನೇ ಒಂದು ಅಧ್ಯಾಯ ತ್ರಿಭುಜಗಳು. ಈ ತ್ರಿಭುಜಗಳಲ್ಲಿ ನಾವು ಮೊದಲನೇ ವರ್ಕ್ಶೀಟಿಗೆ ಬರ್ತಾ ಇದ್ದೀವಿ. ಅದರ ನಿಮ್ಮ ಅನುಕ್ರಮ ಆಧಾರದಲ್ಲಿ 3ನೇ ವರ್ಕ್ಶೀಟ್ ಇದು. ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳೇನು ಅಂತ ನೋಡೋಣ. ಒಂದೊಂದಾಗಿ ಸಾಲ್ವ್ ಮಾಡ್ತಾ ಬರೋಣ. ನೋಡಿ, ಮೊದಲನೇ ಪ್ರಶ್ನೆ ನೋಡಿ, ಯಾವುದ್ರ ಮೇಲಿದೆ ಇದು ನೋಡಿದ ತಕ್ಷಣ ಗೊತ್ತಾಗ್ತದೆ. ಥೇಲ್ಸನ ಪ್ರಮೇಯವನ್ನು ಆಧರಿಸಿರ್ತಕ್ಕಂಥ ಸಮಸ್ಯೆ ಇದೆ ಅಂತ ಗೊತ್ತಾಗ್ತದೆ. ಚಿತ್ರದಲ್ಲಿ DE ಇದ್ದದ್ದು ಯಾವುದಕ್ಕೆ ಸಮಾಂತರ ಇದೆ? BCಗೆ ಸಮಾಂತರ ಇದೆ. ಆಮೇಲೆ ನಮಗೆ AE ಈಕ್ವಲ್ ಟು ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. AE ಅಳತೆ ಎಷ್ಟು ಕೊಟ್ಟಿದ್ದಾನೆ? AE ಈಕ್ವಲ್ ಟು ಎಷ್ಟಿದೆ? 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಏನು? AE ಈಕ್ವಲ್ ಟು ಎಷ್ಟು? 3 ಸೆಂಟಿಮೀಟರ್ ಇದೆ. ಆಮೇಲೆ CE ಎಷ್ಟಿದೆ ನಮಗೆ ಅಂತಂದರೆ 6 ಸೆಂಟಿಮೀಟರ್ ಇದೆ. CE 6 ಸೆಂಟಿಮೀಟರ್ ಇದೆ. ಆಮೇಲೆ AD ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. AD 4 ಸೆಂಟಿಮೀಟರ್. ಹಾಗಾದರೆ ನಾವೇನು ಕಂಡು ಹಿಡಿಬೇಕಾಗೈತಿ ಅಂತಂದರೆ ಈ ABಯ ಉದ್ದ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ, ಸರಿನಾ? ಸೊ ಇದನ್ನು ಬಿಡಿಸೋದಕ್ಕೆ ನಾವು ಅನುಸರಿಸಬೇಕಾಗಿದ್ದು ಇಲ್ಲಿ ಮುಖ್ಯವಾಗಿ ಥೇಲ್ಸನ ಪ್ರಮೇಯದ ಪರಿಕಲ್ಪನೆಯನ್ನು. ಥೇಲ್ಸನ ಪ್ರಮೇಯ ಮೂಲ ರೂಪದಲ್ಲಿ ಏನು ಬರುತ್ತಲ್ಲ, ಇನ್ನೂ ಅದರ ಉಪ ಸಂಬಂಧಗಳದು. ಆ ಸಂಬಂಧಗಳನ್ನು ಇಲ್ಲಿ ಬಳಸ್ಕೋಬೇಕು. ನಮ್ಗೆ AB ಬೇಕಾಗಿದೆ. AB ಪೂರ್ಣ ಬರುವಂಗ ಥೇಲ್ಸನ ಪ್ರಮೇಯದ ಅನುಪಾತ ಯಾರು ಹೇಳ್ತೀರಿ? ಸಾಧ್ಯ ಇದೆಯಾ? AB ಡಿವೈಡೆಡ್ ಬೈ ಏನು ಬರೀಬೇಕು? ಇಲ್ಲಿ ಕೊಟ್ಟಿರತಕ್ಕಂಥ ಅಳತೆಗಳನ್ನು ನೋಡಿಕೊಂಡು ಒಂದು ನಿಮಿಷ. ತ್ರಿಭುಜ ಈ ಕಂಡೀಷನ್ ಹೇಳೋಣ. ಏನದು? ತ್ರಿಭುಜ ABCಯಲ್ಲಿ ಈ ಕಾರಣವನ್ನು ಹೇಳ್ಕೋಬೇಕು ನಾವು. ಏನಂತ? DE ಇದ್ದದ್ದು BCಗೆ ಸಮಾಂತರ ಐತಿ. ಆದ್ದರಿಂದ ಥೇಲ್ಸನ ಪ್ರಮೇಯದಂತೆ ನಾವು ಏನನ್ನ ಬರ್ಕೊಂಡ್ರೆ ಸೂಕ್ತ? ಇಲ್ಲಿ AB ಡಿವೈಡೆಡ್ ಬೈ ಏನು ಬರೆಯೋಣ? AB ಡಿವೈಡ್ ಬೈ AD ಬರಲಿಕ್ಕೆ ಏನು ತೊಂದರೆ ಇಲ್ಲಲ್ಲ? AB ಡಿವೈಡ್ ಬೈ AD ಬರೆದ್ರೆ ಅಂತ ಕೊಡಿ. ಇಲ್ಲಿ ಅನುಕೂಲಕರವಾಗಿ ಇಲ್ಲಿ AB ಅಪಾನ್ AD ತೊಗೊಂಡ್ರೆ ಆ ಕಡೆ ಏನು ತೊಗೋಬೇಕು? AC ಡಿವೈಡೆಡ್ ಬೈ AEನ ತೊಗೋಬೇಕು. AC ಡಿವೈಡೆಡ್ ಬೈ AE. ಅನುಪಾತವನ್ನು ನಾವು ಸರಿಯಾಗಿ ತೊಗೋಬೇಕು. ಅನುಪಾತವನ್ನು ಸರಿಯಾಗಿ ತೊಗೊಂಡಾದ್ಮೇಲೆ ಬೆಲೆಯನ್ನು ತುಂಬತಕ್ಕಂಥ ಕೆಲಸ ಮಾಡಬೇಕು. ಭಾಳ ಸುಲಭ ಕೆಲಸ ಇದೆ. ನಮಗೆ ABಯ ಉದ್ದವನ್ನು ಕಂಡುಹಿಡ್ಲಿಕ್ಕೆ ಹೇಳಿದ್ದಾರೆ. ಹಾಗೆ ಹೇಳ್ತೀನಿ ನಾನು. ABಯನ್ನು ಡಿವೈಡೆಡ್ ಬೈ AD. AD ಎಷ್ಟಿದೆ ನೋಡಿರಿ? 4 ಇದೆ. ಆಮೇಲೆ AC ಎಷ್ಟಿದೆ? AC 3 ಸೆಂಟಿಮೀಟ್ರ್ ಇದೆ. ಎದಿಂದ ಸಿದವರೆಗೆ ನೋಡಿರಿ 3 ಸೆಂಟಿಮೀಟ್ರ್ ಇಲ್ಲ. ಎದಿಂದ ಸಿವರೆಗೆ 3, 6 ಎಷ್ಟಾಯಿತು? 9 ಸೆಂಟಿಮೀಟ್ರ್ ಇದೆ. ಸ್ವಲ್ಪ ಜೀವಂತಿಕೆ ಇರಲಿ, ಎಚ್ಚರ ಇರಲಿ. AEನ ಬೆಲೆ ಎಷ್ಟಿದೆ ನಮಗೆ? 3 ಸೆಂಟಿಮೀಟ್ರ್. ಏನೋ ಮಾತಾಡೋದಂತ ಮಾತಾಡಬಾರ್ದು, ಏನೋ ಒಂದು ಉತ್ತರ ಹೇಳೋದು ಅಂತ ಹೇಳಬಾರ್ದು. ತರ್ಕಬದ್ಧವಾಗಿ ಉತ್ತರಿಸಬೇಕು. ಸರಿ, ಈ 4 ಆ ಕಡೆ ಏನೋ ಹೇಳಲಿಕ್ಕಾಗತ್ತಾ ಇಲ್ಲ? 4 ಆ ಕಡೆ ಅಂದರೆ AB ಕೊಟ್ಟು ಏನು ಬರಿಬೇಕು ನಾನೀಗ? 9 ಮೂರಾಂಶ ಡೈರೆಕ್ಟ್ ಉತ್ತರನ ಇಟ್ಕೊಂಬಿಟ್ರೆ 3 ಒಂದಲೇ 3 ಒಂದಲೇ 3 ಮೂರಲೇ 3 ಒಂದಾಂಶ ಅಂದ್ರೆ 3 ಉಳಿತು. ಇಲ್ಲಿ ಈ 4 ನಂಗೆ ಬೇಡ, ಆ ಕಡೆ ಕಳಿಸ್ತೀನಿ ಅಂದರೆ ಎಷ್ಟಾಯ್ತು? ಇದು ಗುಣಾಕಾರ ಆಗುತ್ತಾ ಇಲ್ಲೋ? ಭಾಳ ಸುಲಭವಾಗಿರ್ತಕ್ಕಂಥ ಗಣಿತ ಅಲ್ಲ ಅದು. 3 4 ಎಷ್ಟು? 12 ಸೆಂಟಿಮೀಟ್ರ್. ಅಂದರೆ ನಮಗೆ ಈ ABಯ ಉದ್ದ ಕಂಡುಹಿಡಿಬೇಕಾಗಿತ್ತು. ABಯ ಉದ್ದ ಎಷ್ಟು ಬಂತು? 12 ಸೆಂಟಿಮೀಟರ್ ಅನ್ನೋದು ನಮಗೆ ಕಂಡು ಬರ್ತದೆ. ಸರಿ, ಹಾಗಾದರೆ ಮುಂದಿನ ಒಂದು ಪ್ರಶ್ನೆ ಏನಂತ ನೋಡೋಣ. ಪ್ರಶ್ನೆ ಏನಿದೆ ಅಂತಂದರೆ ಪೈಥಾಗೋರಸ್ನ ಪ್ರಮೇಯವನ್ನು ನಿರೂಪಿಸ್ರಿ ಅಂತ ಇದೆ. ಇಲ್ಲಿ ನಾವು ಒಂದು ಗಮನಿಸಬೇಕೇನು ಅಂತಂದರೆ, ಇಲ್ಲಿ ಇದು ಒಂದು ಅಂಕಕ್ಕೆ ನಿಮಗೆ ಈ ರೀತಿ ಕೊಟ್ಟಾಗ ಹೇಳಿಕೆಯನ್ನು ಮಾತ್ರ ಹೇಳಬೇಕು. ಪೈಥಾಗೋರಸ್ನ ಪ್ರಮೇಯವನ್ನು ನಿರೂಪಿಸ್ರಿ ಅಂತಂದರೆ ಎಲ್ಲ ಪ್ರೂಫ್ ಬರ್ಕೋದು ಕೊಡಂಗಿಲ್ಲ. ಎಲ್ಲ ಪ್ರೂಫನ್ನು ಬರ್ಕೋದು ಕೊಡಂಗಿಲ್ಲ. ಈ ಹೇಳಿಕೆಯನ್ನು ಬರೆದುಬಿಟ್ರೆ ನೀವು ಪೈಥಾಗೋರಸ್ನ ಪ್ರಮೇಯವನ್ನು ನಿರೂಪಿಸಿದ ಹಾಗೇನೇ ಆಗತ್ತೆ. ಸರಿನಾ? ಇನ್ನು ಮುಂದಿನ ಒಂದು ಪ್ರಶ್ನೆ ಏನು ಅಂತ ನೋಡಿ. ವಿಸ್ತೀರ್ಣಗಳ ಮೇಲೆ ಪ್ರಮೇಯ ಬಂತಲ್ಲ, ಆ ಪ್ರಮೇಯವನ್ನು ಆಧರಿಸಿರ್ತಕ್ಕಂಥ ಒಂದು ಸುಲಭವಾಗಿರತಕ್ಕಂಥ ಪ್ರಶ್ನೆ ಇದೆ. ನಿಮಗಲ್ಲಿ ಕುಳಿತು ಸಫಳ ಮಾಡಂತ ಹೇಳಿಲ್ಲ. ನಾನು ನಿಮಗೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆರಂಭಕ್ಕೆ? ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಸ್ವಲ್ಪ ಫಾಲೋ ಮಾಡೋದು ಕಲೀರಿ. ಇವತ್ತು ಹೊಸದಾಗಿ ಅಂತಂದು ಕುಣಿಸಿಲ್ಲಲ್ಲ ನಿಮ್ಮಲ್ಲಿ. 2 ಸಮರೂಪ ತ್ರಿಭುಜಗಳ ಎರಡು ಸಮರೂಪ ತ್ರಿಭುಜಗಳ ಬಾಹುಗಳು 2, 3 ಅನುಪಾತದೊಳಗದಾವ. ತ್ರಿಭುಜಗಳ ಬಾಹುಗಳು ಯಾವ ಅನುಪಾತದೊಳಗದವ? 2, 3 ಅನುಪಾತದೊಳಗದವ.
ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಬೇಕಾಗಿದೆ. ನಾನು ತ್ರಿಭುಜ ಎ ಬಿ ಸಿ ಇದ್ದದ್ದು ತ್ರಿಭುಜ ಡಿ ಇ ಎಫ್ಗೆ ಸಮರೂಪಿ ಆಗಿದೆ ಅಂತ ಅಂದ್ಕೋತೀನಿ. ಹೆಸರು ತೊಗೊಂಡಿದ್ದೀನಿ ಎ ಬಿ ಸಿ ಮತ್ತು ಡಿ ಇ ಎಫ್ ಅಂತ. ಆವಾಗ ನಿಮ್ಮ ಪ್ರಮೇಯದಂತೆ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್, ಇದಕ್ಕೇನು ಬರಿಬೋದು? ಒಂದು ಅನುಪಾತ ಹೇಳ್ರಿ, 3 ರೀತಿ ಬರಿಬೋದು. ಅದನ್ನು ಯಾವ ರೀತಿ ಬರಿಬೋದು? ನಾ ಎ ಬಿ ತೊಗೊಂಡು ಬರಿಬೇಕಂದ್ರೆ ಹೆಂಗೆ ಬರಿಬೇಕು? ಎ ಬಿಗೆ ಅನುರೂಪವಾಗಿರ್ತಕ್ಕಂಥ ಬಾಹು ಯಾವುದಿಲ್ಲಿ? ಡಿ. ಹೆಂಗೆ ಬರಿಬೇಕಿದ್ದು? ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಮತ್ತೇನು ಮಾಡಿದಿರಿ? ನೆನ್ಪಿಟ್ಟಿಲ್ಲ ನೋಡೋದನ್ನು. ಎ ಬಿ ಡಿವೈಡೆಡ್ ಬೈ ಏನು ಬರಿಬೇಕು ನಾವು ಇಲ್ಲಿ? ಡಿ. ಇದರ ವರ್ಗಕ್ಕೆ ಸಮನಾಗಿರ್ತದೆ. ಇದು ಪ್ರಮೇಯದ ಹೇಳಿಕೆ ಬೇಕಾಗಿಲ್ಲ, ಪ್ರಮೇಯದ ಥೀಮ್ ಬೇಕಾಗಿದೆ. ಪ್ರಮೇಯ ಅನ್ವಯ ಮಾಡ್ಕೊಳ್ತಾ ಇದ್ದೀವಿ ಸಮಸ್ಯೆಯನ್ನು ಬಿಡಿಸುವಲ್ಲಿ. ಸರಿನಾ? ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಎರಡು ಸಮರೂಪ ತ್ರಿಭುಜಗಳ ಬಾಹುಗಳು 2, 3 ಅನುಪಾತದೊಳಗದಾವೆ. ಅಂದರೆ ಇಲ್ಲಿ ಎ ಬಿ ಅಪಾನ್ ಡಿ ಇ, ಎ ಬಿ ಅಪಾನ್ ಡಿ ಇ ಅಂದರೆ ಎ ಬಿ ಈಸ್ ಟು ಡಿ ಇ. ಈ ಅನುಪಾತ ಎಷ್ಟಿದೆ? 2:3 ಇದೆ. ಅಂದರೆ ಇದರ ಅರ್ಥ ಎ ಬಿ ಅಪಾನ್ ಡಿ ಇ ಈಕ್ವಲ್ ಟು ಎಷ್ಟಾಗತ್ತಾ? 2/3 ಆಗ್ತದೆ. ಅಂದರೆ ಇಲ್ಲಿ 2/3 ಹಾಕ್ತೀರಿ, ಆಮೇಲೆ ಇದನ್ನು ವರ್ಗ ಮಾಡ್ತೀರಿ. ಎರಡು ಸಮರೂಪ ತ್ರಿಭುಜಗಳ ಬಾಹುಗಳು 2, 3 ಅನುಪಾತವಾಗಿದ್ದಾವೆ. ಅವುಗಳ ವಿಸ್ತೀರ್ಣಗಳ ಅನುಪಾತ ಎಷ್ಟು ಬಂತು ಇವಾಗ ನಮಗೆ? 4:9 ಬಂತಿಲ್ಲ? ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ವಿಸ್ತೀರ್ಣಗಳ ಅನುಪಾತ. ವಿಸ್ತೀರ್ಣ ತ್ರಿಭುಜ ಯಾವುದದು? ಮೊದಲನೇದು ಯಾವುದು? ಎ ಬಿ ಸಿ ಇದೆ. ಮತ್ತು ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್. ಇದು ಎಷ್ಟಕ್ಕೆ ಸಮ ಆಯಿತು? 4:9ಕ್ಕೆ ಸರಿ ಹೊಂದಬೇಕು. ಅರ್ಥ ಆಯ್ತಾ? ಈ ಲೆಕ್ಕ ನೋಡಿದ್ರೆ ಯಾವ ಪ್ರಮೇಯದ ಮೇಲೆ ಐತಂತ ಅನ್ನಿಸ್ತದ? ಪೈಥಾಗೋರಸ್ನ ಪ್ರಮೇಯದ ಮೇಲೆ ಐತಂತ ಅನ್ನಿಸ್ತೈತಿಲ್ಲ? ಸರಿ. ಇದ್ರಾಗ ಎಷ್ಟು ಲಂಬಕೋಣ ತ್ರಿಭುಜಗಳು ಕಾಣಾಗತ್ತವ ನಿಮಗೆ? 2 ಲಂಬಕೋಣ ತ್ರಿಭುಜಗಳು ಕಾಣಾಗತ್ತವ. ನಮಗೇನು ಸಾಧಿಸ್ಬೇಕಾಗೈತೆ ನೋಡ್ರಿ. ಎ ಡಿ ಸ್ಕ್ವೇರ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ ಕೊಟ್ಟಾನ. ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ. ಎ ಡಿ ಬಿ ಡಿ ಸಿ ಡಿಗೆ ಒಂದು ಸಂಬಂಧ ಕೊಟ್ಟಾನ. ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಸಿ ಡಿ ಬ್ರಾಕೆಟ್ ಸ್ಕ್ವೇರ್ ಅಂತ ಸಾಧಿಸ್ಬೇಕಾಗೈತಿ. ಇಲ್ಲಿ ಎ ಬಿ ನಮಗೆ ಎಲ್ಲಿ ಕಂಡು ಬರ್ತೈತೆ ನೋಡ್ರಿ? ಈ ತ್ರಿಭುಜದಾಗ ಕಂಡು ಬರ್ತದೆ. ಹೌದಾ? ಆಮೇಲೆ ಎ ಸಿ ಎಲ್ಲಿ ಕಂಡು ಬರ್ತೈತಿ? 2ನೇ ತ್ರಿಭುಜದಾಗ ಕಂಡು ಬರ್ತೈತಿ. ಅದಕ್ಕೆ ನಾನು ಏನು ಮಾಡ್ತೀನಿ? ಈ ಎಡಭಾಗ ಅಷ್ಟೇ ತಗೋತೀನಿ ಮೊದಲು. ನಾವೇನು ಸಾಧಿಸಬೇಕಾಗಿಲ್ಲ, ಅದು ಎಡಭಾಗ ನೋಡ್ರಿ. ಏನದು? ಎಲ್ ಎಚ್ ಎಸ್ ಎ ಬಿ ಸ್ಕ್ವೇರ್ ಪ್ಲಸ್ ಏನೋ ನಿದ್ದೆ ಮಾಡ್ತಾಯಿದ್ದೀರಿ. ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂದರೆ ಎಡಭಾಗ. ಅಚ್ಚ ಕನ್ನಡದೊಳಗೆ ಹೇಳಾಕತ್ತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್. ಸರಿನಾ? ಇನ್ಮೇಲೆ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಆಯಿತು. ಎ ಬಿ ಸ್ಕ್ವೇರ್ ಅಂದರೆ ಯಾವ ತ್ರಿಭುಜದೊಳಗೆ? ಎ ಬಿ ಡಿ ತ್ರಿಭುಜದೊಳಗೆ. ಎ ಬಿ ಸ್ಕ್ವೇರ್ ಅಂದರೆ ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಆಗುತ್ತಲ್ಲ ಇದು? ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಬರೆಯೋಣ. ಇನ್ನು ಎ ಸಿ ಸ್ಕ್ವೇರ್ ಅಂದ್ರೆ ಇಲ್ಲಿ ನೋಡ್ರಿ, ಎ ಸಿ ಸ್ಕ್ವೇರ್ ಅಂದರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಹೇಳ್ರಿ, ಸರಿ ಹೇಳ್ರಿ, ಡಿ ಸಿನೋ ಬಿ ಸಿನೋ? ಸಿ ಡಿ ಅಂದ್ರೂ ಒಂದು ಅಕ್ಕ, ಡಿ ಸಿ ಅಂದ್ರೂ ಒಂದು. ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ವಿಕರ್ಣ ಬಿಡೋದು. ಎರಡಾದ ಯಾವ ಉಳಿತೋ ಅದ್ರ ಮೇಲಿನ ವರ್ಗಗಳು ತೊಗೊಂಡು ಕೂಡ್ಸ್ಕೊಂಬಿಡೋದು, ಇಷ್ಟೇ. ಸರಿ, ಇಲ್ಲೇ ಎ ಡಿ ಸ್ಕ್ವೇರ್ಗಳು ಎರಡದವಲ್ಲ, ಇಲ್ಲೊಂದು ಕಾಣಕತ್ತೈತಿ ಮತ್ತು ಇಲ್ಲೊಂದು ಕಾಣಕತ್ತೈತಿ. ಇವೆರಡು ಕೂಡ್ಸ್ಕೊಂಡ್ಬಿಡಲ್ಲ. ಎಕ್ಸ್ ಕೂಡ್ಸಿದ್ರೆ 2x ಆಗ್ತದಲ್ಲ, ಹಂಗೆ ಅದನ್ನು 2x ಲಾಸ್ಟಿಗೆ ಬರೋಣ. ಮೊದಲು ಇನ್ನು ಬಿ ಡಿ ಸ್ಕ್ವೇರ್ ಬರೀತೀನಿ ನಾ. ಬಿ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಪ್ಲಸ್ ಏನು ಬರೋಣ? 2 AD ಸ್ಕ್ವೇರ್. 2 AD ಸ್ಕ್ವೇರ್. ಅರ್ಥ ಆಯ್ತಾ? ಸರಿ, ಈಗ ಬಿ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಹಾಗೆ ಇರಲಿ. ಇಲ್ಲೊಂದು ಸಂಬಂಧವನ್ನು ಬಳಕೆ ಮಾಡ್ಕೊಳ್ಳೋಣ. ಯಾವ ಸಂಬಂಧವನ್ನು ಬಳಕೆ ಮಾಡೋಣ ಅಂದರೆ, 2 ಹಾಗೆ ಇರಲಿ, ಇದು 2 ಹಾಗೆ ಇರಲಿ. ಈ ಎ ಡಿ ಸ್ಕ್ವೇರ್ನ ಬದಲಾಗಿ ಎಲ್ಲಿದೆ ನೋಡ್ರಿ? ಎ ಡಿ ಸ್ಕ್ವೇರ ಇಲ್ಲದ ನೋಡ್ರಿ. ಎ ಡಿ ಸ್ಕ್ವೇರ್ನ ಬದಲಾಗಿ ಏನೇನು ಹಾಕ್ಬೋದು? ಬಿ ಡಿ ಇಂಟು ಸಿ ಡಿಯನ್ನು ಹಾಕ್ಬೋದು. ಬಿ ಡಿ ಇಂಟು ಸಿ ಡಿ ಅಂತ ಹಾಕ್ಬೋದು.
ಸರಿನಾ? ಬಿ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಪ್ಲಸ್ 2BD ಇಂಟು ಸಿ ಡಿ. ಇಲ್ಲಿ ನೀವೇನು ಸ್ಮರಿಸ್ಕೋಬೇಕಂದ್ರೆ ಏನಪ್ಪ ಅಂತಂದರೆ ಇಲ್ಲಿ ನೋಡ್ರಿ, ಇದನ್ನು ಎಕ್ಸ್ ಅಂತೀನಿ ನಾ, ಬಿ ಡಿ ಎಕ್ಸ್ ಸ್ಕ್ವೇರ್, ಸಿ ಡಿಗೆ ವೈ ಸ್ಕ್ವೇರ್ ಅನ್ನೋಣ, ವೈ ಅನ್ನೋಣ, ಪ್ಲಸ್ 2 ಇಲ್ಲಿ ಬಿ ಡಿ ರಿಪೀಟ್ ಆಗೈತೆ. ಬಿ ಡಿ ಅಂದರೆ ಎಕ್ಸ್ ತೊಗೊಂಡಿದ್ದೀನಿ, ಅಂದರೆ 2x. ಆಮೇಲೆ ಇದೇನು ಹೇಳ್ರಿ, ವೈ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಅಂದ್ರೆ ನಿತ್ಯ ಸಮೀಕರಣ ಯಾವುದದು? ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಕ್ವಲ್ ಟು ಏನದು? ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್. ಈ ಸೂತ್ರ ಹಾಕ್ಕೊಂಡ್ರೆ ಮುಂದಿನ ಸ್ಟೆಪ್ ನಾವು ಹೆಂಗೆ ಬರೀಬೇಕು ಇದೆಲ್ಲ ಮನಸ್ಸನ್ನ ಆಗ್ಬೇಕು ನಿಮ್ಗೆ, ಅರ್ಥ ಆಗಲಿ ಅಂತ ಹೇಳಿದೆ ಅಷ್ಟೇ. ಈಗೇನು ಬರೀಬೇಕು ನಾನು? ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಬರೀಬೇಕಾಗಿತ್ತು. ಎಕ್ಸ್ ಪ್ಲಸ್ ವೈ, ಎಕ್ಸ್ ಅಂದರೆ ಎಷ್ಟು? ಬಿ ಡಿ, ಪ್ಲಸ್ ವೈ ಅಂದ್ರೆ ಸಿ ಡಿ, ಮತ್ತು ಅದನ್ನು ಸ್ಕ್ವೇರ್ ಮಾಡಿರಿ, ಬಂತ ಇಲ್ಲೋ? ಸೊ ಇದು ನಮಗೇನು ಹೇಳ್ರಿ? RHS ಅಂದರೆ ಏನೋ ಬಲಬದಿ. ಅರ್ಥ ಆಯ್ತಾ? ಭಾಳ ಸುಲಭ ಇದೆ. 2 ಸಲ ಪೈಥಾಗೋರಸ್ನ ಪ್ರಮೇಯ ಅನ್ವಯ ಮಾಡಿದ್ರೆ ಆತು, ಮತ್ತು ಅದನ್ನು ಜಸ್ಟ್ ಕೂಡ್ಸ್ಕೊಂಬಿಟ್ರೆ ಉತ್ತರ ಸಿಗುತ್ತೆ ನಿಮಗೆ. ಮುಂದೆ ಒಂದು ಪ್ರಶ್ನೆ ಸಾಕ್ತಾ ಇದ್ದೀನಿ ನೋಡ್ರಿ. ಇದು ಕೂಡ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಲೆಕ್ಕನ ಇದೆ. ಏನಿದೆ ಅಂತ ನೋಡ್ರಿ ಸರಿಯಾಗಿ. ಗಮನ ಐತೆ ಎಲ್ರದು? ಹೇಳಿದ್ದು ಸ್ವಲ್ಪ ಫಾಲೋ ಮಾಡಿರಿ ಸರಿಯಾಗಿ. ನಿಮ್ಮದೇ ಆದಂತಹ ಒಂದು ವಿಚಾರದೊಳಗೆ ಇರಬೇಡ್ರಿ. ಗಮನಿಸ್ತೀರಿ? ABC ಸಮರೂಪಿ ತ್ರಿಭುಜ DEF ಇದೆ. ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಚದರ ಸೆಂಟಿಮೀಟರ್ ಮತ್ತು 100 ಚದರ ಸೆಂಟಿಮೀಟರ್ಗಳಾಗಿದ್ದು EF 12 ಸೆಂಟಿಮೀಟರ್ ಆದಾಗ BC ಅಳತೆಯನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ABC ಇದ್ದದ್ದು DEFಗೆ ಸಮರೂಪಿ ಐತಿ. ಅದಕ್ಕೆ ಅವುಗಳ ವಿಸ್ತೀರ್ಣಗಳ ಅನುಪಾತ ತೊಗೊಂಡ್ಬಿಡ್ರಿ. ವಿಸ್ತೀರ್ಣ ತ್ರಿಭುಜ ABC ತೊಗೋತೀನಿ ನಾನು, ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಏನು ತೊಗೊಳ್ಳೋಣ ಅಂತಂದ್ರೆ DEF ತೊಗೊಳ್ಳೋಣ. ಇಲ್ಲೇ ಈ ವಿಸ್ತೀರ್ಣಕ್ಕೆ ಅನುರೂಪ ಬಾಹು ಯಾವ್ದು ತೊಗೋಬೇಕಂದ್ರೆ ಇಲ್ಲೇ BC ಅಳತೆ ಕಂಡು ಹಿಡಿಯೋಣ ನಾವು. ಅಂದರೆ ABC ತ್ರಿಭುಜದೊಳಗೆ BC ತೊಗೋರಿ. ಅಲ್ಲಿ BC ತೊಗೊಂಡ್ರೆ ಇಲ್ಲಿ ಯಾವ್ದು ಕಂಪಲ್ಸರಿ ತೊಗೋಬೇಕು? EF ತೊಗೋಬೇಕು. ಇಲ್ಲಿ BC ತೊಗೊಂಡ್ರೆ ಇದಕ್ಕೆ EF ತೊಗೋಬೇಕಲ್ಲ. BC ಅಪಾನ್ EF ಬ್ರಾಕೆಟ್ ಸ್ಕ್ವೇರ್ ಅಂತ ಬರಲಿಕ್ಕೆ ಆಗ್ತದೆ ಇಲ್ಲ? ಕಾರಣ ABC ಸಮರೂಪಿ DEF ಇದೆ, ಹೌದಾ? ವಿಸ್ತೀರ್ಣ ತ್ರಿಭುಜ ಇಲ್ಲಿ ನೋಡ್ರಿ, ಇನ್ನು ಕೊಟ್ಟಿದ್ದೇನೋ. ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 100 ಅದ. ಅಂದ್ರೆ ABCದ 64 ಅದ, ಇದ್ರದ್ದು ಎಷ್ಟದ? 100 ಅದ, ಹೌದಾ? ಆಮೇಲೆ ಈಕ್ವಲ್ ಟು BC ಅಪಾನ್ EF ಇದೆ. EF ಎಷ್ಟಿದೆ? 12 ಇದೆ. BC ಗೊತ್ತಿಲ್ಲ, ಅದನ್ನ ಹಾಗೆ ಇಡ್ರಿ, ಇದನ್ನ ಸ್ಕ್ವೇರ್ ಮಾಡ್ಕೊರಿ. ಇನ್ಮೇಲೆ ಆ ಸ್ಕ್ವೇರ್ ಈ ಕಡೆ ತೊಗೊಂಬಿಟ್ರಿ ಏನಾಗತ್ತಾ? ಸ್ಕ್ವೇರ್ ರೂಟ್ ಆಗುತ್ತೋ ಇಲ್ಲ? ಅರ್ಥ ಆಗತ್ತಾ ಸ್ಕ್ವೇರ್ ರೂಟ್ ತೊಗೊಳೋದಂದ್ರೆ? ಇಲ್ಲ, ಇದನ್ನ ಹಿಂಗೆ ಮಾಡ್ಕೋರಿ. ನಿಮ್ಗೆ ಘಾತಾಂಕಗಳು ನೀವು ಹಚ್ಬೋದು. 64 ಎಟ್ರ ವರ್ಗ? 10 ಎಟ್ರ ವರ್ಗ? 10 10ರ ವರ್ಗ ಅಲ್ಲ, 100 10ರ ವರ್ಗ. ನಾ ಕೇಳುವಾಗ ಕನ್ಫ್ಯೂಷನ್ ಮಾಡಿದೆ. ಅದು ಏನೋ ಸರಿ ಏನಾಗೋದು? 10ರ ವರ್ಗ 100, 8ರ ವರ್ಗ 64. ಅಂದ್ರೆ ಇದನ್ನ ಹೆಂಗೆ ಬರೀ? 8 ಅಪಾನ್ 10 ಅಂತ ಬರೆದ್ರೆ ಏನು ತಕರಾರು ಇಲ್ಲಲ್ಲ? ಇಲ್ಲಿ ತಲೆ ಮೇಲೆ 2 ಇಡ್ರಿ. ಇಲ್ಲೇ BC ಅಪಾನ್ 12 ಹೆಂಗಿದ್ದಂಗೆ ಬರ್ಕೊಳ್ಳೋಣ, ಇದನ್ನು ಸ್ಕ್ವೇರ್ ಮಾಡೋಣ. ಈ ಹೊಡೆದು ಹಾಕ್ರಿ ಇದನ್ನ ಸ್ಕ್ವೇರ್. ಘಾತಾಂಕ ನಿಯಮದ ಪ್ರಕಾರ 8/10 ಈಕ್ವಲ್ ಟು ಏನು ಉಳಿತು? 8 ಅಪಾನ್ 10 ಈಸ್ ಈಕ್ವಲ್ ಟು BC ಡಿವೈಡೆಡ್ ಬೈ 12 ಅಲ್ಲ? ಸರಿ, ನಮ್ಗೆ ಬೇಕಾಗೈತೇನೆ BC ಬೇಕಾಗೈತೆ. 12 ಈ ಕಡೆ ತೊಗೊಂಡ್ಬಂದ್ಬಿಟ್ರೆ ಮುಗಿದೋತು. BC ಈಕ್ವಲ್ ಟು 8 10 ಗುಂಡ್ಲೆ 12. ಕಡ್ತಾ ಹೊಡಿರಿ. ಎಟ್ಲ ಹೊಡಿತೀರಿ? ಅದ್ರ ಬದಲು ಹಿಂಗೆ ಮಾಡಲ್ಲ, ಕಡ್ತಾ ಯಾಕೆ ಹೊಡಿತೀರಿ ಅದನ್ನ? 12 ಎಂಟ್ಲೆ ಎಷ್ಟು? 20. ಮರ್ಯಾದೆ ಕಳಿಬಿಡ್ರಮ್ಮ, 10ನಂತೆ ಓದಾಕತ್ತೀರಿ. ನಾವೇ ಮರ್ಯಾದೆ ಕಳ್ಕೊಳ್ಳೋದು ನಿಮ್ಗೆ ಕೇಳಲ್ಲ. ಎಷ್ಟೊತ್ತು ವಿಚಾರ ಮಾಡ್ತೀರಿ ಅದನ್ನು? 96 ಡಿವೈಡೆಡ್ ಬೈ 10. ನೀವು ಕನಿಷ್ಠ ಒಂದು 20ರ ತನಕ ಮಗ್ಗಿ ಬರೋಂಗಿಲ್ಲ 10th ಬಂದಿದೆ ಅಂತಂದ್ರೆ ನೀವು ಅಯೋಗ್ಯರ. ನೀವು ಒಟ್ಟಲ್ಲಿ ಯಾರು ವಿಡಿಯೋ ನೋಡಿದ್ರೆ ಅವರು ಕೂಡ ಅಯೋಗ್ಯರ. ಯಾರು ಮಿನಿಮಮ್ 20 ತನಕ ಟೇಬಲ್ಸ್ ಮಾಡೋದಿಲ್ಲ ಅಂತಂದ್ರೆ ಆ LKG UKG ಹುಡುಗರು ಹೇಳ್ತಕ್ಕಲ್ಲ ಅಂದ್ರೆ ಚಂದ ನಿಮ್ಗಿಂತ. BC ಕೊಟ್ಟು ಎಷ್ಟು ನೋಡ್ರಿ? 9.6. ಏನು ಬರೀಬೇಕು? ಸೆಂಟಿಮೀಟ್ರ್ ಬರೀಬೇಕಲ್ಲ? ಅರ್ಥ ಆಯ್ತು ಲೆಕ್ಕ? ಭಾಳ ಸುಲಭ ಇದೆ. ಯಾರಿಗೆ ಸುಲಭ ಇದೆ? ತಿಳ್ಕೊಂಡವ್ರಿಗೆ, ಮನಸ್ಸು ಕೊಟ್ಟವ್ರಿಗೆ. ಇಲ್ಲ ಮನಸ್ಸು ಕೊಡಲಿಲ್ಲ ಅಂದ್ರೆ ಅದೇನು ಎಷ್ಟು ಸುಲಭ ಇದ್ದರೂ ಮತ್ತಷ್ಟು ಕಠಿಣ ಆಗ್ತೈತೆ. ಸರಿ, ಕೊಟ್ಟಿರುವ ಚಿತ್ರದಲ್ಲಿ ಕೊಟ್ಟಾರಲ್ಲ ನಿಮಗೆಲ್ಲ,
ನಿಮ್ಮ ಹತ್ರ ಐತಲ್ಲ, ಐದು. ಕೊಟ್ಟಿರುವ ಚಿತ್ರದಲ್ಲಿ ಏನದ, ಪಿ ಕ್ಯೂ ಸಮಾಂತರ ಆರ್ ಎಸ್ ಅದ, ಪಿ ಒ ಕ್ಯೂ ಸಮರೂಪಿ ಎಸ್ ಒ ಆರ್ ಅಂತ ಸಾಧಿಸಬೇಕಾಗೈತೆ ನಮಗೆ. ಪಿ ಕ್ಯೂ ಸಮಾಂತರ ಆರ್ ಎಸ್, ಪಿ ಕ್ಯೂ ಸಮಾಂತರ ಆರ್ ಎಸ್, ಈ ಪರಿಕಲ್ಪನೆ ನಮಗೆ ಸರಿಯಾಗಿರಲಿ. ಪಿ ಕ್ಯೂ ಸಮಾಂತರ ಆರ್ ಎಸ್ ಅಂತಕ್ಕಂಥ ಪರಿಕಲ್ಪನೆ ಉಪಯೋಗ ಮಾಡ್ಕೊಳ್ಳೋಣ. ಇವೆರಡು ಸಮರೂಪಿಯತೆಯನ್ನು ಸಾಧಿಸಬೇಕಾಗೈತೆ ನಮಗೆ. ಕೋನ ನಿರ್ಧಾರಕ ಗುಣವನ್ನು ಇಲ್ಲಿ ತರೋದು ಸೂಕ್ತ. ಹೆಂಗೆ ನೋಡಿ, ಇದಕ್ಕೆ ಸಮಾಂತರ ಇರೋದ್ರಿಂದ ಪಿನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಆ ಕಡೆ ಎಸ್ನಲ್ಲಿ ಉಂಟಾಗಿರ್ತಕ್ಕಂಥ ಕೋನಕ್ಕೆ ಸಮ ಆಗ್ತದೆ. ಹಾಗೆಯೇ ಇಲ್ಲಿ ಕ್ಯೂನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಆರ್ನಲ್ಲಿ ಉಂಟಾಗಿರ್ತಕ್ಕಂಥ ಕೋನಕ್ಕೆ ಸಮ ಆಗ್ತದೆ. ಯಾಕೆ? ಕಾರಣ ಏನು? ಪರ್ಯಾಯ ಕೋನಗಳು. ಇಲ್ಲ ಕಾರಣ ಬರ್ದಿರಿ, ಪಿ ಕ್ಯೂ ಸಮಾಂತರ ಆರ್ ಎಸ್ ಇದೆ. ಆದ್ದರಿಂದ ನೋಡ್ರಿ, ಅದನ್ನ ಬರಿತೀನಿ ನಾ ಈಗ ಒಂದು ಸ್ವಲ್ಪ ಇದನ್ನು ಬರ್ಕೊಂಡ್ಬಿಡೋಣ. ಅದಕ್ಕೆ ಆರಂಭಿಕ ಒಂದು ಸ್ವಲ್ಪ ಕನ್ಸಿಡ್ರೇಷನ್ ತೊಗೋಬೇಕು. ಏನೋ ತ್ರಿಭುಜ ಯಾವುದು? ತ್ರಿಭುಜ ಪಿ ಒ ಕ್ಯೂ ಮತ್ತು ತ್ರಿಭುಜ ಎಸ್ ಒ ಆರ್ಗಳಲ್ಲಿ ಇಷ್ಟಿರಲಿ. ಪಿ ಕ್ಯೂ ಸಮಾಂತರ ಆರ್ ಎಸ್ ಇದೆ, ಅದನ್ನು ಬರೀಬೇಡೀಗ ನಾವು. ಅದಕ್ಕೆ ರೀಸನ್ ಪಕ್ಕ ಕೊಡಕ್ಕೆ ಬರ್ತದ. ಇಷ್ಟ ತಗೊಂಡು ಇವೆರಡು ತ್ರಿಭುಜದೊಳಗೆ ಏನು ಸಾಮ್ಯತೆ ಐತಿ ಅನ್ನೋದನ್ನ ಗುರ್ತಿಸ್ಕೊತ ಹೋಗ್ಬೇಕಾಗೈತೆ. ಇಷ್ಟ ಈಗೇನು ಮಾರ್ಕ್ ಮಾಡಿ ಬರೋದಿಲ್ಲ, ಅದನ್ನ ಬರೆದು ಬಿಡು. ಎರಡು ಕೋನಗಳ ಜೊತೆಗಳನ್ನು ಬರೀದೈತಿ ಇಷ್ಟ. ಮತ್ತೇನೈತಿ? ಒ ಪಿ ಕ್ಯೂ, ಕೋನ್ ಒ ಪಿ ಕ್ಯೂ ಎದಕ್ಕೆ ಸಮ ಹೇಳ್ರಿ? ಕೋನ ಒ ಪಿ ಕ್ಯೂ ಇದ್ದಿದ್ದು ಕೋನ್ ಒ ಎಸ್ ಆರ್ಗೆ ಸಮ. ಕೋನ್ ಒ ಎಸ್ ಆರ್. ಕಣ್ಣು ಕಾಣಿಸ್ತಾವಲ್ಲ ಎಲ್ಲರಿಗೂ? ಸರಿ, ಕಣ್ಣು ಕಾಣಿಸ್ತಿದ್ದು ಅಂದ್ರೆ ಹೇಳ್ರಿ. ಮತ್ತೆ ಇಲ್ಲ ಹೇಳಿ, ಕೋನ ಒ ಪಿ ಕ್ಯೂ ಐತಿ. ಈಗ ಯಾವತ್ತು ತೊಗೋಬೇಕು? ಓ ಕ್ಯೂ ಪಿ ತೊಗೋಬೇಕು. ಓ ಕ್ಯೂ ಪಿ ಕರೆಕ್ಟ್ ಇಲ್ಲ? ಓ ಕ್ಯೂ ಪಿ ತೊಗೋರಿ. ಓ ಕ್ಯೂ ಪಿ ಆ ಕಡೆ ಎದಕ್ಕೆ ಸಮ ಆಗ್ತದ? ಓ ಆರ್ ಎಸ್ ಓ ಎಸ್ ಆರ್? ಓ ಆರ್ ಎಸ್. ಕೋನ್ ಓ ಆರ್ ಎಸ್ಗೆ ಸಮ ಆಯ್ತು. ಹೌದಾ? ಸರಿ. ಓ ಕ್ಯೂ ಪಿ ಈಕ್ವಲ್ ಟು ಓ ಆರ್ ಎಸ್, ಓ ಪಿ ಕ್ಯೂ ಈಕ್ವಲ್ ಟು ಎಸ್ ಆರ್. ಇದು ಏನು ಕಾರಣ ಅಂತ ಹೇಳಿದೀವಿ. ಏನದು ಕಾರಣ? ಏನು? ಪಿ ಕ್ಯೂ ಸಮಾಂತರ ಆರ್ ಎಸ್ ಹೇಳಿಬಿಟ್ರೆ ಸಾಕು. ಅಥವಾ ಇದು ಬೇಡ ಬರೆದು ಅಂದರೆ ಪರ್ಯಾಯ ಕೋನಗಳಂತ ಬರೆದ್ರು ಸಾಕು. ಸರಿ. ಆದ್ದರಿಂದ ಒಂದು ಜೊತೆ ತ್ರಿಭುಜದೊಳಗೆ ಅಂದರೆ ಎರಡು ತ್ರಿಭುಜದೊಳಗೆ, ಒಂದು ಜೊತೆ ಅಂದರೆ ಎರಡು ತ್ರಿಭುಜದೊಳಗೆ ಎರಡು ಕೋನಗಳು, ಎರಡು ಜೊತೆ ಅನುರೂಪ ಕೋನಗಳು ಸಮನಾಗಿದ್ದರೆ ಅವೆರಡು ಹೆಂಗಿರ್ತಾವೆ? ಸಮರೂಪಿ ಆಗಿರ್ತಾವ ಇಲ್ಲ? ಕೋನ ನಿರ್ಧಾರಕ ಗುಣ. ಆದ್ದರಿಂದ ತ್ರಿಭುಜ ಪಿ ಒ ಕ್ಯೂ ಸಮರೂಪಿ ತ್ರಿಭುಜ ಎಸ್ ಒ ಆರ್. ಕಾರಣ ಬರಿಬೇಕು. ಏನು? ಕೋನ ನಿರ್ಧಾರಕ ಗುಣದಂತೆ. ಇಷ್ಟೇ ಕಾರಣ. ಕ್ಲಿಯರ್ ಆಯ್ತಲ್ಲ? ಸುಲಭ ಇಲ್ಲ ಲೆಕ್ಕ. ಪರೀಕ್ಷೆದಾಗ ಭಾಳ ಸಲ ಕೇಳಿದಾರೆ ಇದನ್ನ. ಇಲ್ಲಿ ಏಪ್ರಿಲ್ 2019 ಒಂದು ಹಿಂದೂ ಬಂದದ, ಅವಾಗವಾಗ ಒಂದು ಇಯರ್ದು ಹಾಕ್ಕೊಂಡಿದ್ದೀನಿ ನಾನು. 2 ಅಂಕಕ್ಕೆ ನೋಡಿರಿ. ಏನೈತಿ? ಭಾಳ ಕಷ್ಟ ಇಲ್ಲ, ಭಾಳ ಸುಲಭ ಐತಿ. ಸ್ವಲ್ಪ ಈ ಟಾಪಿಕ್ನಾಗ ಕನ್ಫ್ಯೂಷನ್ ಮಾಡ್ಕೋತೀರಿ, ಸ್ವಲ್ಪ ಹೆವಿ ಅನ್ನಿಸ್ತದೆ ನಿಮ್ಮ ಲೆವೆಲ್ ಈ ಟಾಪಿಕ್ ಇದು. ಆದರೂ ಏನಿಲ್ಲ, ಸ್ವಲ್ಪ ತರ್ಕಬದ್ಧವಾಗಿ ಹೋಗೋದೈತೆ ಅಷ್ಟೇ. ಸ್ವಲ್ಪ ತರ್ಕಬದ್ಧವಾಗಿ ಹೋದ್ರೆ ಅರ್ಥ ಆಗ್ತದೆ. ಇನ್ನು 7ನೇ ಪ್ರಶ್ನೆ ಏನಿದೆ ನೋಡಿ. ಇದು ಕೂಡ ಸಮರೂಪತೆಯ ಪರಿಕಲ್ಪನೆ ಮೇಲೆ. ಒಂದು 6 ಮೀಟರ್ ಎತ್ತರದ ಕಂಬದ ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಾಕತ್ತೈತಿ. ಅದೇ ಸಮಯದಾಗ ನೆಲದ ಮೇಲೆ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ, ಒಂದು ಕಟ್ಟಡ ಇದೆ ನೋಡ್ರಿ, ಅಂದ್ರೆ ಡಯಾಗ್ರಾಮ್ ಹಾಕ್ತೀನಿ ನೋಡ್ರಿ. ಒಂದು ಕಟ್ಟಡ ಇದೆ. ಕಟ್ಟಡ ಎಷ್ಟು ದೂರ ನೆರಳು ಉಂಟು ಮಾಡಾಕತ್ತೈತಿ? ಕಟ್ಟಡ ಎಷ್ಟು? 28 ಮೀಟರ್. ಇದನ್ನು ಎ ಬಿ ಅನ್ನೋನು. ಇದು ಕಟ್ಟಡ. ಇದು ಎ ಬಿ ಏನಿದು? ಕಟ್ಟಡ. ಕಟ್ಟಡ ಇದ್ದದ್ದು 28 ಮೀಟರ್ ಉದ್ದದ ನೆರಳನ್ನು ಮಾಡಾಕತ್ತೈತಿ. ಇದ್ರ ನೆರಳು ಹಿಂಗೆ ಇಲ್ಲಿ ಲೈಟ್ ಸೋರ್ಸ್ ಈ ಕಡೆ ಐತೈತಿ ಕೊಡ್ರಿ. ಹಿಂಗೆ ಇದು ಹಿಂಗೆ ಬೀಳ್ಬೇಕಲ್ಲ ಲೈನ್. ನೆರಳಿಗೆ ಇದರಿಂದ
ಲೈಟ್ ರೈಸ್ ಏನು ಬರ್ತದಲ್ಲ ಅದರಿಂದ ನೆರಳು ಉಂಟಾಗೈತೆ ನಮಗೆ. ಇದು ಲಂಬವಾಗಿರ್ತೈತೆ. ಇನ್ನು ಇದ ಲೈನ್ದಾಗನ ಕಂಬ ಒಂದು ಐತಿ. ಎಷ್ಟು 6 ಮೀಟ್ರ್ ಎತ್ತರದ ಕಂಬ ಐತಿ. ಆ 6 ಮೀಟ್ರ್ ಎತ್ತರದ ಕಂಬ ಐತಲ್ಲ, ಇದು 6 ಮೀಟ್ರ್ ಎತ್ತರದ ಕಂಬ ಐತಲ್ಲ, ಇದು ಎಟ್ಟರದ ನೆರಳು ಉಂಟು ಮಾಡತೈತಿ 4 ಮೀಟ್ರ್. ಅಂದ್ರೆ ಇಲ್ಲಿ ಬಾಜುಕ ಬರಬೇಕಲ್ಲ ಅದು, ಇದು 4 ಮೀಟ್ರದ ನೆರಳು ಉಂಟು ಮಾಡಾಕತೈತಿ. ಇದಕ್ಕೆ ಎ ಬಿ ಅಂದೇನೆ, ಇದಕ್ಕೆ ಸಿ ಡಿ ಅನ್ರಿ. ಇದಕ್ಕೆ ಕಂಬಕ್ಕೆ ಸಿ ಡಿ ನಿಮಗೆ ಏನನ್ನು ಸೂಚಿಸ್ತಾ ಇದೆ? ಕಂಬವನ್ನು ಸೂಚಿಸ್ತಾ ಇದೆ. ನಮಗೆ ಕೇಳೋದೇನ ಎ ಬಿ ಕೇಳಿದ ನಾವು. ಈಗ ನೋಡ್ರಿ, 2 ತ್ರಿಭುಜಗಳು ಬಂದಾವೆ ಇಲ್ಲಿ, ಎ ಬಿ ಸಿ ಡಿ. ಇದಕ್ಕೆ ಇ ಅಂದ್ಬಿಡ್ರಿ. ಎ ಬಿ ಇ ಸರಿಯಾಗಿ ಲಕ್ಷ ಕೊಡಬೇಕು. ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಸಿ ಡಿ ಇಗಳಲ್ಲಿ ಗಮನಿಸ್ರಿ. ಎ ಬಿ ಮತ್ತು ಸಿ ಡಿ ಇಗಳಲ್ಲಿ ಕೋನ ಇ ಈಕ್ವಲ್ ಟು ಕೋನ ಇ ಐತೆ. ಏನು ಕಾರಣ? ಕೋನ ಇ ಈಕ್ವಲ್ ಟು ಕೋನ ಇ ಸಾಮಾನ್ಯ ಐತೆ ಅಲ್ಲ, ಸಾಮಾನ್ಯವಾಗಿರ್ತಕ್ಕಂಥ ಕೋನ ಇ ಈಕ್ವಲ್ ಟು ಕೋನ ಇ ಆತು. ಒಂದಾತು. ಇನ್ನೊಂದು ಜೊತೆ ಎಲ್ಲರೇ ಸೇಮ್ ಇದ್ದು ನಿಮಗೆ ಕಾಣಿಸ್ತೈತೆನ? ಕಾಣಿಸತೈತೆ ಯಾರಿಗಾರ? ಹಾಂ, ಯಾವುದು? ಎ ಬಿ ಇ 90 ಡಿಗ್ರಿ ಐತಿ. ಹಾಂ, ಸಿ ಡಿ ಇನೂ ಕೂಡ ಎಷ್ಟೈತಿ? 90. ಇದನ್ನು ಬರೆಯೋದ್ರಿ. ಬರೀ ನಿಮ್ಗೆ ಕೋನ್ ಎ ಬಿ ಇ ಈಕ್ವಲ್ ಟು ಕೋನ್ ಸಿ ಡಿ ಇ ಈಕ್ವಲ್ ಟು ಎಷ್ಟು? 90 ಡಿಗ್ರಿ. ಇದು ನಿಮ್ಗೆ ದತ್ತದೊಳಗೆ ಐತಿ. ಲಂಬ ಇರ್ತಾವಲ್ಲ, ಕಂಬ ಇರಲಿ, ಕಟ್ಟಡ ಇರಲಿ, ನೆಲಕ್ಕೆ ಹಿಂಗೆ ಓರೆ ಕಟ್ಟಂಗಿಲ್ಲ. ಅದನ್ನ ಹೆಂಗೆ ಕಟ್ಟಿರ್ತಾರೆ? ಲಂಬವಾಗೇ ಇರ್ತಾವಿಲ್ಲ. ಸರಿ, ಎಲ್ಲೋ ಡಿಸೈನ್ಗೆ ಎಲಿವೇಷನ್ಸ್ ಮಾಡಿರ್ಬೋದು, ಇಲ್ಲ ಅನ್ನಂಗಿಲ್ಲ. ಬಟ್ ಇಲ್ಲಿ ಸಂದರ್ಭವನ್ನು ಹೆಂಗೆ ಕಲ್ಪಿಸ್ಕೋಬೇಕಂದ್ರೆ, ಒಂದು ಕಟ್ಟಡ ಅಂದರೆ ಅದು ಭೂಮಿಗೆ ಲಂಬವಾಗೇ ನಿಂತಿರ್ತದೆ. ಆ ಒಂದು ಪರಿಕಲ್ಪನೆ ಏನು ಬೇಕು ನಿಮ್ಗೆ. ಯಾಕಂದ್ರೆ ನೀವು ಎಲ್ಲ ಮಾಡರ್ನ್ ಕಟ್ಟಡಗಳು ನೋಡಿರ್ತೀರಿ. ಇಲ್ರಿ ಸರ್, ನಮ್ಮ ಮನೆ ಬಾಜುಕೊಂದು ಕಟ್ಟಡ ಐತ್ರಿ, ಅದು ಹಿಂಗೆ ನಿಂತತ್ರಿ ಅಂತ. ನಾವು ಅದು ಹಿಂಗರೇ ನಿಲ್ರಿ, ಹಿಂಗಲೇ ನಿಲ್ರಿ. ಸಾಮಾನ್ಯವಾಗಿ ಕಟ್ಟಡಗಳು ಹೆಂಗೆ ನಿಲ್ತಾವ? ಲಂಬವಾಗಿ ನಿಲ್ತಾವೆ. ನಾನು ನಿಂತಿದ್ದೀನಿ, ಹೆಂಗೆ ನಿಂತಿದ್ದೀನಿ? ಲಂಬವಾಗಿ ನಿಂತೀನಿಲ್ಲ. ನಾನು ಹಿಂಗೆ ನಿಂತೀನ? ಇಲ್ಲಲ್ಲ. ಹಿಂಗಾದ್ರೆ ನಾವು ಬೇಕಾಗಿ ಮಾಡ್ಕೊಂಡಿರ್ತೀವಿ ಒಮ್ಮೆ, ಹೌದಾ? ಸರಿ, ಇದು ಇಷ್ಟ್ರ ಮೇಲೆ ಯಾವ ತೀರ್ಮಾನಕ್ಕೆ ಬರ್ತೀರಿ ನೀವೀಗ? ತೀರ್ಮಾನ ಯಾವ್ದು ಬರ್ತೀರಂದ್ರೆ ಕೋಣಕ್ಕೆ ಹೋದ್ರು ನೋಡ್ರಿ. ಇಷ್ಟು ನಮಗೆ ಕಂಡು ಬಂತು. ಇದರಿಂದ ಏನು ನೀವು ತೀರ್ಮಾನಿಸ್ತೀರಿ? 2 ತ್ರಿಭುಜದೊಳಗೆ ತ್ರಿಭುಜ ಎ ಬಿ ಸಮರೂಪಿ ತ್ರಿಭುಜ ಸಿ ಡಿ. ಇಲ್ಲಿ ಬಾಜುಕ್ಕೆ ಹೇಳ್ರಿ. ಹಾಂ, ಕೋಕೋ ಪ್ರಕಾರ ಇದು ಅರ್ಥ ಆಯಿತು. ಈ ಕೋಕೋ ಪ್ರಕಾರ ಇವೆರಡು ಸಮರೂಪಿ ಅಂದ್ರೆ ಅನುಪಾತಗಳನ್ನು ತೊಗೊಳಕ್ಕೆ ತಕರಾರಿಲ್ಲ. 2 ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅವುಗಳ ಅನುರೂಪ ಭಾವಗಳು ಹೆಂಗಿರ್ತಾವ? ಸಮಾನುಪಾತದಲ್ಲಿರ್ತವೆ. ಅಂದರೆ ಎ ಬಿ ಬೇಕಾಗೈತೆ ನಮಗೆ. ಆದ್ದರಿಂದ ಎ ಬಿ ಡಿವೈಡೆಡ್ ಬೈ ಸಿ ಡಿ. ಎ ಬಿ ಡಿವೈಡೆಡ್ ಬೈ ಸಿ ಡಿ ತೊಗೊಂಡ್ರಿ ಅಂದ್ರೆ ಆ ಕಡೆ ಸಿ ಡಿ ಡಿವೈಡೆಡ್ ಬೈ ಡಿ ತೊಗೊಳ್ಳಿ. ಸಿ ಡಿಗೆ ಅನುರೂಪ ಡಿ ಆಗ್ತದೆ. ಸಿ ಡಿ ಡಿವೈಡೆಡ್ ಬೈ ಡಿ. ಇನ್ನು ಬೆಲೆ ಹಾಕೊಂಡು ನೋಡ್ರಿ. ಎ ಬಿ ಬೆಲೆ ಎಷ್ಟು ಗೊತ್ತಿಲ್ಲ, ಅದನ್ನ ಕಂಡುಹಿಡಬೇಕಾಗಿತ್ತು. ಎ ಬಿ ಹಂಗೆ ಬರಿತೀನಿ. ಡಿವೈಡೆಡ್ ಬೈ ಸಿ ಡಿ ಎಷ್ಟಿದೆ? 6 ಇದೆ. ಆಮೇಲೆ ಸಿ ಡಿ ಎ ಬಿ ಡಿವೈಡೆಡ್ ಬೈ ಸಿ ಡಿ ಕರೆಕ್ಟ್ ಬರ್ದಿಲ್ಲ ನೋಡ್ರಿ ನಾವು. ಎ ಬಿ ಡಿವೈಡೆಡ್ ಬೈ ಸಿ ಡಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಸಿ ಡಿ. ಎ ಬಿ ಡಿವೈಡೆಡ್ ಬೈ ಸಿ ಡಿ ಕರೆಕ್ಟ್ ಅದ. ಈಕ್ವಲ್ ಟು ಏನು ತಪ್ಪಿದೆ ನಾನು? ಎ ಬಿ ಹಾಂ, ಎ ಬಿ ಬೈ ಬಿ ಬರಿಬೇಕು. ಅಲ್ಲಲ್ಲ, ಎ ಬಿ ಡಿವೈಡೆಡ್ ಬೈ ಸಿ ಡಿ ಕರೆಕ್ಟ್ ಇದೆ. ಆಮೇಲೆ ನೆಕ್ಸ್ಟ್ ಇಲ್ಲ 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 ಎ ಬಿ ಡಿವೈಡೆಡ್ ಬೈ ಸಿ ಡಿ ಇದು ಬರಬೇಕಲ್ಲ ನಿಮ್ಗೆ. 28 ಸೆಂಟಿಮೀಟ್ರ್ ಐತಿದೆ. ಬಿ ಬರ್ಬೇಕು ನಿಮ್ಗೆ. ಬಿಗೆ ಅನುರೂಪ ಯಾವುದಾ? ಹಾಂ, ಕರೆಕ್ಟ್ ಇದೆ. ಹಾಂ, ಬಿ ಇ ಡಿವೈಡೆಡ್ ಬೈ ಡಿ ಈಕ್ವಲ್ ಟು ಎ ಬಿ ಬೈ ಸಿ ಡಿ ಅಂತ. ಒಂದು ಅನುಪಾತ ಕರೆಕ್ಟ್ ಐತಿ, ಇನ್ನೊಂದು ಅನುಪಾತ ತಪ್ಪು ತೊಗೊಂಡು ಅಷ್ಟೆ. ಎ ಬಿ ಬೈ ಸಿ ಡಿ ಕರೆಕ್ಟ್ ಆಯ್ತದ. ನೋಡ್ತೀರಿ ಸರಿಯಾಗಿ?
ಗಮನಿಸ್ರಲ್ಲಿ ಇನ್ನೊಮ್ಮೆ ಬರೆದು ಬಿಡ್ತೀನಿಲ್ಲ ನಾನು. ಹಿಂಗೆ ಕನ್ಫ್ಯೂಸ್ ಆಗತ್ತಂದ್ರೆ ಏನು ಮಾಡ್ಬೇಕು ಹೇಳ್ರಿ? ಕೆಲವ್ರು ಏನು ಮಾಡ್ತೀವಿ, ಒಂದ್ರಾಗ ಒಂದು ತ್ರಿಭುಜ ಇದ್ದಾಗ ಅವು ಎಲ್ಲಿ ಸಮರೂಪ ಏನು ಅನುಪಾತೊಳಗೆ ಬರೋಂಗಿಲ್ಲ. ಅವಾಗ ಒಂದು ಟೆಕ್ನಿಕ್ ಹೇಳ್ತೀನಿ ಕೇಳ್ರಿ. ಅದನ್ನ ಹೊರಗೆ ತಕ್ಕೊಂಬಿಡುದ. ಹೆಂಗೆ ತಕ್ಕೊಂಬಿಡುದ? ಹಿಡ್ಕೊಂಡು ಹೊರಗೆ ತರೋದು ಅವತ್ತು ಹೆಂಗೆ ತರ್ತೀನಿ ನೋಡ್ರಿ. ನಾ ಎ ಬಿ ಐತೆ ಅಲ್ಲಿ, ಇಲ್ಲ ಐತಿಲ್ಲ ಎ ಬಿ ಇಲ್ತ ಬರೀತೀನಿ ಸಪ್ರೇಟ್, ನನ್ನ ಅನುಕೂಲಕ್ಕೆ ಬರ್ಕೊಳತ್ತೇನೆ. ಅದನ್ನು ಸಿ ಡಿ ಐತೆ ಬಾಜುಗೆ ಹಾಕೋರಿ ಹಿಂಗೆ ಸಪ್ರೇಟ್, ಸಿ ಡಿ ಇ. ಈಗ ಅನುಪಾತೊಳಗೆ ಏನು ಕನ್ಫ್ಯೂಷನ್ ಆಗೋದಿಲ್ಲ ನಮ್ಗೆ. ಒಂದ್ರೊಳಗೆ ಇದ್ದಾಗ ನೋಡೋಕೆ ಕನ್ಫ್ಯೂಷನ್ ಆಗ್ತಾವೆ. ಎ ಬಿ ಡಿವೈಡೆಡ್ ಬೈ ಸಿ ಡಿ, ಎ ಬಿ ಡಿವೈಡೆಡ್ ಬೈ ಸಿ ಡಿ ಈ ಅನುಪಾತ ತೊಗೊಳಕ್ಕೆ ಬೇಕು ನಾವು. ಯಾಕಂದ್ರೆ ಎ ಬಿ ಸಿ ಡಿ ಗೊತ್ತೈತಿ ಇದ್ರಾಗ. ಇನ್ನು ನೆಕ್ಸ್ಟ್ ಬಿ ತೊಗೊಳಕಬೇಕು ಕಂಪಲ್ಸರಿ. ಬಿ ಇಲ್ಲಿ ಎ ಬಿ ತೊಗೊಂಡಿದ್ರಿ, ಇಲ್ಲಿ ಸಿ ಡಿ ಆಯಿತು. ಇಲ್ಲಿ ಬಿ ತೊಗೊಂಡ್ರೆ ಯಾವ ತೊಗೋಬೇಕ್ರಿ? ಡಿ. ಬಿ ಇ ಡಿವೈಡೆಡ್ ಬೈ ಡಿ, ಬಿ ಇ ಡಿವೈಡೆಡ್ ಬೈ ಡಿ. ಹೇಳ್ರಿ ಈಗ ಅಳತೆಗಳ. ಎ ಬಿ ಅಳತೆ ಎಷ್ಟೈತಿ ಗೊತ್ತಿಲ್ಲದಿಲ್ಲ, ಅದನ್ನ ಕಟ್ಟಡದ ಎತ್ತರ ಕಂಡು ಹಿಡಿಬೇಕಾಗೈತೆ. ಎ ಬಿ. ಸಿ ಡಿ ಎಷ್ಟಿದೆ? 6 ಇದೆ. ಬಿ ಎಷ್ಟಿದೆ? 28 ಐತಿ. ಆಮೇಲೆ ಇದು 4 ಐತಲ್ಲ? ಕರೆಕ್ಟ್. ಈ 6 ಈ ಕಡೆ ಏನು ಹೌದಾ? ಎ ಬಿ ಬಿಡಿಸ್ಕೊಂಡ್ರೆ ಎಷ್ಟಾಕೈತೆ ನೋಡಿರಿ. ಇಲ್ಲೇ ಬಿಡಿಸ್ತೀನಿ ನೋಡ್ರಿ. ಎ ಬಿ ಈಕ್ವಲ್ ಟು 4 ಒಳ್ಳೆ 28 ಅಲ್ಲ? 7 ಗುಂಡ್ಲೆ 6 ಅಂದರೆ ಎಷ್ಟು? 42 ಆತಲ್ಲ. ಎ ಬಿ ಈಸ್ ಈಕ್ವಲ್ ಟು ಎಷ್ಟು ಬಂತು ನಮಗೆ? 42 ಮೀಟರ್. ಅರ್ಥ ಆಯ್ತಾ? ಸರಿ. ಹೇಳಿಕೆ ಏನು? ಪ್ರಮೇಯದ ನೋಡ್ರಿ. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ, ಅನುರೂಪ ಬಾಹುಗಳ ಅನುಪಾತಗಳು ಸಮ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪಿಯಾಗಿರ್ತವೆ ಅಂತ ಸಾಧಿಸಬೇಕಾಗಿದೆ ನಮಗೆ. ಎಷ್ಟು ಮಾಹಿತಿ ಇದು. ಕೋನ ನಿರ್ಧಾರಕ ಗುಣವನ್ನು ಆಧರಿಸಿರ್ತಕ್ಕಂತಹ ಪ್ರಮೇಯ. ಆ ನಿರ್ಧಾರಕ ಗುಣವನ್ನು ಇಲ್ಲಿ ಸಾಧಿಸ್ತೀವಿ ಅಷ್ಟೇ. ನೋಡ್ರಿ, ದತ್ತಾಂಶ ಏನು? ಈ 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ, ಅಂದರೆ ಇಲ್ಲಿ 2 ತಗೊಂಡಿರ್ತಕ್ಕಂಥ ತ್ರಿಭುಜಗಳಲ್ಲಿ ಎ ಇದ್ದದ್ದು ಯಾವುದಕ್ಕೆ ಸಮ ಆಗಿದೆ? ಡಿಗೆ. ಬಿ ಕೋನ ಇದ್ದದ್ದು ಇಗೆ ಸಮನಾಗಿದೆ. ಎಷ್ಟಿರಲಿ ನಮಗೆ ಸದ್ಯಕ್ಕೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಕೋನ್ ಎ ಅಂದರೆ ಕೋನ್ ಬಿ ಎ ಸಿ ಇದ್ದದ್ದು ಯಾವುದಕ್ಕೆ ಸಮಪ್ಪ ಅಂತಂದ್ರೆ ಕೋನ್ ಇ ಡಿ ಎಫ್ಗೆ ಸಮ. ಇನ್ನು ಕೋನ್ ಎ ಬಿ ಸಿ ಇದ್ದದ್ದು ಯಾವುದಕ್ಕೆ ಸಮ ಅಂದರೆ ಕೋನ್ ಡಿ ಇ ಎಫ್ಗೆ ಸಮ. ಮೂರನೇದು ಅದ್ರ ಆಟೋಮೆಟಿಕಲಿ ಇರುತ್ತದೆ. ಇನ್ನು ನಾವೇನು ಸಾಧಿಸಬೇಕಾಗಿದೆ ನೋಡಿ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ ಎಂದು ಸಾಧಿಸಿ. 2 ಕಂಡೀಷನ್ ಅದಾವಿಲ್ಲಿ. ಅನುರೂಪ ಕೋನಗಳು ಸಮನಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಇದನ್ನು ಸಾಧಿಸಿದ್ರೆ ಮುಗಿದು ಹೋಗ್ತದೆ, ಆಟೋಮೆಟಿಕಲಿ ಸಮರೂಪಿ ಆಗೈತಿ ಅಂದಂಗೆ. ಅಂದರೆ ಎ ಬಿ ಡಿವೈಡೆಡ್ ಬೈ ನಾವೇನು ಸಾಧಿಸಬೇಕಾಗೈತೆ ಅದಕ್ಕೆ ಸಾಧನೆ ಅಂತೀವಿ. ಎ ಬಿ ಡಿವೈಡೆಡ್ ಬೈ ಡಿ ಇ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಅಂತ ಸಾಧಿಸಬೇಕಾಗೈತಿ. ಇದಕ್ಕೆ ಒಂದು ಸಣ್ಣ ರಚನೆ ಮಾಡ್ತೀನಿ. ಏನು ರಚನೆ ಮಾಡ್ತೀನಿ ಅಂದರೆ, ಇಲ್ಲೊಂದು ಜಿ ಬಿಂದು ಮಾರ್ಕ್ ಮಾಡ್ತೀನಿ, ಆಮೇಲೆ ಈ ಕಡೆ ಒಂದು ಎಚ್ ಬಿಂದು ಮಾರ್ಕ್ ಮಾಡ್ತೀನಿ. ಇಲ್ಲ ಅಂದಾಜು ಮಾಡಿದೆ ಈಗ, ಬಟ್ ಅದು ಅಕ್ಯುರೇಟ್ಲಿ ಸ್ಕೇಲ್ ತೊಗೊಂಡ ಅದು ಡಿ ಇ ಎಷ್ಟು ಅಳತೆ ಆಗ್ತದಿಲ್ಲ ಅಷ್ಟು ಆಗುವಂಗೆ ತೊಗೋತೀನಿ. ಆಮೇಲೆ ಎ ಎಚ್ ಎಷ್ಟು ಅಳತೆ ಆಗ್ತದಿಲ್ಲ ಅಷ್ಟು ಡಿ ಎಫ್ ಆಗುವಂಗೆ. ಎ ಜಿನಷ್ಟ ಡಿ ಎ ಆಗಬೇಕು, ಎ ಎಚ್ನಷ್ಟ ಡಿ ಎಫ್ ಆಗಬೇಕು. ಆ ರೀತಿ ಜಿ ಮತ್ತು ಎಚ್ ಗುರುತಿಸ್ಬೇಕು. ಎ ಜಿ ಈಕ್ವಲ್ ಟು ಡಿ ಇ ಮತ್ತು ಎ ಎಚ್ ಈಸ್ ಈಕ್ವಲ್ ಟು ಡಿ ಎಫ್ ಆಗುವಂತೆ, ಎ ಎಚ್ ಈಸ್ ಈಕ್ವಲ್ ಟು ಏನು ಡಿ ಎಫ್ ಆಗುವಂತೆ ಏನು ಗುರುತಿಸ್ಬೇಕು ನೀವು ಅಂತಂದ್ರೆ, ಜಿ
ಎಚ್ ಗುರುತಿಸಿ ಏನನ್ನು ಸೇರಿಸ್ಬೇಕು? ಜಿ ಎಚ್ ಸೇರಿಸಿ ಇಷ್ಟು ರಚನೆಯನ್ನು ನಾವು ಮಾಡ್ಕೋಬೇಕು. ಭಾಳ ಸುಲಭ ಇದೆ. ಇನ್ನಿದ್ರ ನೆಕ್ಸ್ಟ್ ಸಾಧನೆಯ ಹಂತಕ್ಕೆ ಹೋಗ್ತೀವಿ. ಫಸ್ಟ್ ಸ್ಟೆಪ್ ಏನೈತೆ ಅಂದ್ರೆ ಇದ್ರೊಳಗೆ ಇವೆರಡು ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮ ಅದಾವು ಅಂತ ಸಾಧಿಸ್ಕೊಳ್ಳೈತಿ. ಸಮರೂಪಿ ಅಲ್ಲ, ಸರ್ವಸಮತೆಯ ಸಂಬಂಧ ಯಾವ್ದು ಹತ್ತತಿ ನೋಡ್ಬೇಕಿಲ್ಲ ನಾವು. ಅದನ್ನು ಹುಡ್ಕೋತಾ ಹೋಗ್ತೇನೆ ನಾವು. ಸ್ವಲ್ಪ ನೋಡ್ರಿ, ತ್ರಿಭುಜ AGH ಮತ್ತು ತ್ರಿಭುಜ DEF ಗಳಲ್ಲಿ ಇವೆರಡು ತ್ರಿಭುಜಗಳು. AG ಎದಕ್ಕೆ ಸಮ ಅದ? AG ಇದ್ದದ್ದು ಎದಕ್ಕೆ ಸಮ ಅದ? ಡಿಗೆ ಸಮ ಅದ. AH ಎದಕ್ಕೆ ಸಮ ಅದ? DFಗೆ ಸಮ ಅದ. ಹೌದಾ? ಇನ್ನು ಒಂದು ಕೋನ ಸಮ ಆಯ್ತು ನೋಡ್ರಿ ಇದ್ರೊಳಗೆ. A ಕೋನ ಇದ್ದದ್ದು ಡಿಗೆ ಸಮ ಆಯ್ತು. ಐತೆ ಇಲ್ಲ? ಅದು ಎಲ್ಲಿ ಐತಿ ಅಂತ ತೋರಿಸ್ತೇನೆ ನೋಡೋಟ. ಕೋನ್ A ಇದ್ದದ್ದ ಎದಕ್ಕೆ ಸೇಮ್ ಐತಿ? ಇಲ್ಲಿ ಡಿಗೆ ಸೇಮ್ ಐತಿ. ಅನುರೂಪ ಕೋನಗಳು ಹೆಂಗೆ ಅದಾವ? ಅದು ಸಮ ಅದಾವ. ಎರಡು ತ್ರಿಭುಜಗಳು ಅನುರೂಪ ಕೋನಗಳು ಸಮನಾದರೆ ಅದು ದತ್ತಾಂಶದೊಳಗೆ ಐತಿ. ಹೌದಾ? AH = DF ಎಲ್ಲೈತಿ ಅಂತ ಗೊತ್ತಾಯ್ತಲ್ಲ? ಕೋನ್ ಅದು ಬರಿಬೇಕು ನಾ ಕಂಡೀಷನ್ ಮೂರನೇದು. ಕೋನ್ GAH = ಕೋನ್ EDF. ಅರ್ಥ ಆಯ್ತಾ? ಅಷ್ಟು ಸರಿ. ಆದ್ದರಿಂದ ತ್ರಿಭುಜ AGH ಸರ್ವಸಮ ತ್ರಿಭುಜ DEF. ಒಪ್ತೀರಾ? ಎಷ್ಟು ಇವೆರಡು ಸರ್ವಸಮ ಅದು ಅಂದ್ರೆ ಈ DEF ಎತ್ತಿ ತಂದ AGH ಮೇಲೆ ಇಟ್ಟರೆ ಅಂದ್ರೆ ಹಚ್ಚಾಗ್ತತಿಲ್ಲ ಒಂದಕ್ಕೊಂದು. ಅಂದ್ರೆ ಇದರಿಂದ ನಾ ಏನು ಬರ್ಕೊಳಕ್ಕೆ ಸಾಧ್ಯ ಆಗ್ತತಿ ನೋಡ್ರಿ. GH ಇದ್ದದ್ದು EFಗೆ ಸಮ ಆಗಬೇಕು. GH ಇದ್ದದ್ದು ಇದಕ್ಕೆ ಸಮ ಆಗಬೇಕು, EFಗೆ ಸಮ ಆಗ್ಬೇಕು. ಒಂದನೇ ಕಂಡೀಷನ್. ಇನ್ನು ನನಗೆ ಏನು ಬೇಕಾಗಿದೆ ಅವತ್ತು ಬರ್ಕೋತೀನಿ ನಾ. ಈಗ ಜಿದಾಗ ಉಂಟಾಗಿರ್ತಕ್ಕಂಥ ಕೋನ ಮತ್ತು ಈದಾಗ ಉಂಟಾಗಿರ್ತಕ್ಕಂಥ ಕೋನ ಎರಡು ಸೇಮ್ ಆಗಬೇಕಿಲ್ಲ? ಅದನ್ನ ಎತ್ತಿ ಅದ್ರ ಮೇಲೆ ಇಟ್ಟಿದ್ದೀರಿ, ಇದ ಮೇಲೆ ಹೋಗ್ಬಿಡ್ತೈತಿ. ಹಾಂ. ಮತ್ತು ಇನ್ನು ಕೋನ್ ಯಾವುದದು? GAH ಇದ್ದದ್ದ ಯಾವುದಕ್ಕೆ ಸಮ ಆಯಿತು? ಕೋನ್ EDFಗೆ ಸಮ ಆಯಿತು. ಸರಿ ಆಯ್ತಾ? ಲಕ್ಷ ಕೊಟ್ಟು ನೋಡಬೇಕು. EDF ಏನೈತಲ್ಲ, ಕೋನ್ EDF. ಆದರೆ ಇಲ್ಲೊಂದು ಕಂಡೀಷನ್ ನೋಡ್ರಿ, ಇಲ್ಲಿ ಬ್ಯಾಕ್ ಬರೋದಿತ್ತ. ಈ EDF ಐತಲ್ಲ ಇಲ್ಲಿ, ಇದು ಎದಕ್ಕೆ ಸಮ ಆಯ್ತು ನೋಡ್ರಿ? BACಗೆ ಸಮ ಆಯ್ತಿಲ್ಲ? ಹಾಂ, ಅದನ್ನು ಸ್ವಲ್ಪ ರಿಪ್ಲೇಸ್ ಮಾಡ್ಕೊಳ್ಳೋಣ. EDF = BAC, ಕೋನ್ BAC. ಸಾರಿ, ಇಲ್ಲಿ ಬರಿಬೇಕಾಗಿತ್ತು ನಾನು. ಹಾಂ, EDF = ಏನಂತ ನೋಡಿದ್ರಿ? ಕೋನ್ BAC ಐತೆ ಅಲ್ಲ? EDF = ಕೋನ್ BAC ಅದು. ಆಮೇಲೆ GAH = BAC = EDF. ಅದನ್ನೆಲ್ಲ ಹಂಗಿದ್ದಂಗೆ ಬರೆದು ಬಿಡ್ರಿ. ಇಲ್ಲಿ ನೋಡ್ರಿ, BAC = EDF, BAC = EDF. BAC = EDF, BAC = EDF, ಕೋನ್ EDF. BAC = EDF ಬದಲಿ EDF = BAC ಬರಿಬೋದಲ್ಲ? ಅದ ಈಸಿ ಆಗ್ತದೆ. ಕೋನ್ ಯಾವುದದು? BAC = ಕೋನ್ EDF. ಹೌದಾ? ಈಗ ಇವೆರಡು ಹೋಲಿಸ್ಕೊರಿ. ಏನು ಕಂಡು ಬಂತು ನಿಮಗೆ ಇಲ್ಲೇ? ಇದರಿಂದ ಇವೆರಡು ಸೇಮ್ ಇರೋದ್ರಿಂದ ಕೋನ್ GAH AGH ಅದು. ಹಾಂ, ತಪ್ಪೈತಲ್ಲ ಇಲ್ಲಿ.
ಅದನ್ನು ಕರೆಕ್ಷನ್ ಮಾಡ್ಕೋತೀನಿ ನಾ ಆಮೇಲೆ ವಿಡಿಯೋದಾಗ ಇನ್ನೊಮ್ಮೆ ಹೇಳ್ತೀನಿ. ಈಗ ಇದನ್ನು ಎತ್ತಿದ್ರ ಮೇಲೆ ತಂದು ಹಾಕಿದ್ರೆ ಐಕ್ಯ ಆಗ್ತವೆ ಏನಂತ ಗೊತ್ತಾಯ್ತು. ಹಾಂ, ಈಗ ನೋಡ್ರಿ ಅದರಿಂದ ನಮಗೇನು ಕಂಡು ಬರ್ತದೆ, ಜಿ ಎಚ್ ಉದ್ದ ಇದ್ದದ್ದು ಯಾವುದಕ್ಕೆ ಸಮ ಕಂಡು ಬರ್ಬೇಕು ಹೇಳ್ರಿ? ಜಿ ಎಚ್ ಇದ್ದು ಇದಕ್ಕೆ ಸಮ ಕಂಡು ಬರಬೇಕು, ಇ ಎಫ್ಗೆ ಸಮ ಕಂಡು ಬರ್ಬೇಕು. ಜಿ ಎಚ್ ಇಸ್ ಈಕ್ವಲ್ ಟು ಇ ಎಫ್ ಆಗಬೇಕು. ಒಂದಾಯ್ತು, ಜಿ ಎಚ್ ಇಸ್ ಈಕ್ವಲ್ ಟು ಇ ಎಫ್ ಆಯ್ತಾ. ಇನ್ನು ಎರಡನೇದ ಕೋನ ಎ ಜಿ ಎಚ್ ಐತಲ್ಲ, ಎ ಜಿ ಎಚ್ ಕೋನ್ ಐತಲ್ಲ, ಇಲ್ಲಿ ಕೋನ್ ಎ ಜಿ ಎಚ್ ಕೋನ್ ಡಿ ಇ ಎಫ್ಗೆ ಸೇಮ್ ಆಗಬೇಕು. ಕೋನ್ ಡಿ ಇ ಎಫ್ಗೆ ಸಮ ಆಗಬೇಕು. ಆದರೆ ನಿಮಗೆ ಈಗಾಗಲೇ ಗೊತ್ತು, ಕೋನ್ ಡಿ ಇ ಎಫ್ ಐತಲ್ಲ, ಇದು ಕೋನ್ ಡಿ ಇ ಎಫ್ ಇದ್ದದ್ದು ಯಾವುದಕ್ಕೆ ಸೇಮ್ ಐತದು? ಬಿದಾಗಿನ ಕೋನಕ್ಕೆ ಸೇಮ್ ಐತೆ, ಯಾಕಂದ್ರೆ ಸಮಕೋನ ಇದಾವೆ. ಹಾಂ, ಕೋನ ಎ ಬಿ ಸಿ ಬರಿತೀನಿ, ಅಲ್ಲಿ ಎ ಬಿ ಸಿ ಬರಿತೀನಿ. ಈಗ ಎರಡೂ ಕಡೆ ಇವತ್ತು ಹೋಲಿಸ್ಕೊರಿ, ಎರಡು ಕಂಪೇರ್ ಮಾಡಿಕೊಡ್ರಿ. ಬಲಭಾಗ ಸೇಮ್ ಐತೆ, ಎಡಭಾಗ ಹೋಲಿಸ್ಕೊರಿ. ಆದ್ದರಿಂದ ಕೋನ್ ಎ ಜಿ ಎಚ್ ಇಸ್ ಈಕ್ವಲ್ ಟು ಕೋನ್ ಏನು ಬಂತು? ಎ ಬಿ ಸಿ ಬಂತು. ಕೋನ್ ಎ ಜಿ ಎಚ್ ಇಸ್ ಈಕ್ವಲ್ ಟು ಏನು? ಕೋನ್ ಎ ಬಿ ಸಿ. ಈಗ ಇವೆರಡು ನಮ್ಗೆ ಉಪಯೋಗ ಆಗ್ತವೆ. ಇಲ್ಲಿ ಈ ಸಂಬಂಧವನ್ನು ಗಮನಿಸ್ರಿ, ಸರಿಯಾಗಿ ಈ ಸಂಬಂಧವನ್ನು ಗಮನಿಸ್ರಿ. ಇದನ್ನು ಗಮನಿಸಿ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಅನ್ನೋದನ್ನು ನೋಡಿರಿ, ಗಮನಿಸ್ರಿ. ಆದ್ದರಿಂದ ಈ ಜಿ ಎಚ್ ಐತಲ್ಲ, ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಇದಕ್ಕೆ ಸೇಮ್ ಐತಂದ್ರೆ ಇವೆರಡು ಅನುರೂಪ ಕೋನಗಳಾಗ್ತಾವ. ಜಿ ಎಚ್ ಇದ್ದದ್ದು ಯಾವುದಕ್ಕೆ ಸಮಾಂತರ ಆಯ್ತು? ಇವಾಗ ಬಿ ಸಿಗೆ ಸಮಾಂತರ. ಎ ಜಿ ಎಚ್ ಈಕ್ವಲ್ ಟು ಎ ಬಿ ಸಿ, ಇದು ಭಾಳ ಇಂಪಾರ್ಟೆಂಟ್ ನಮಗೆ. ಇದರಿಂದ ನಾವೇನು ಬರಿತೀನಿ ಅಂತಂದ್ರೆ, ನಂಗೆ ಜಿ ಎಚ್ ಸಮಾಂತರ ಏನೋ ಬಿ ಸಿ ಬರಿಬೇಕು. ಈಗ ತ್ರಿಭುಜ ಎ ಬಿ ಸಿದೊಳಗೆ ಜಿ ಎಚ್ ಇದ್ದದ್ದು ಬಿ ಸಿಗೆ ಸಮಾಂತರ ಐತಿ. ಆದ್ದರಿಂದ ಎ ಜಿ ಡಿವೈಡೆಡ್ ಬೈ ಎ ಬಿ ಉದ್ದ, ಜಿ ಎಚ್ ಡಿವೈಡೆಡ್ ಬೈ ಬಿ ಸಿ, ಆಮೇಲೆ ಉಳಿತಾವದಿನ ಎ ಎಚ್ ಡಿವೈಡೆಡ್ ಬೈ ಎ ಸಿಗೆ ಸಮ ಆಗಬೇಕು. ಎ ಎಚ್ ಡಿವೈಡ್ ಬೈ ಎ ಸಿಗೆ ಸಮ. ಥೇಲ್ಸನ ಉಪಪ್ರಮೇಯ. ಇದು ಯಾವುದ್ರ ಪ್ರಕಾರ ಬರೆದ್ರಿ? ಥೇಲ್ಸನ ಪ್ರಮೇಯದ ಪ್ರಕಾರ. ಜಸ್ಟ್ ಥೇಲ್ಸನ ಪ್ರಮೇಯ ಹೇಳಿ ಸಾಕು, ನಡೀತೈತಿ. ಇಲ್ಲಿ ಎ ಜಿದು ಉದ್ದ ಏಟೈತೆ ನೋಡ್ರಿ. ಎ ಜಿ ಎಷ್ಟೈತಿ? ಡಿಗೆ ಸೇಮ್ ಐತಿಲ್ಲ, ರೀಪ್ಲೇಸ್ ಮಾಡ್ಕೊರತ್ತ. ಡಿ ಡಿವೈಡೆಡ್ ಬೈ ಎ ಬಿ. ಆಮೇಲೆ ಜಿ ಎಚ್ ಅದಕ್ಕೆ ಸಮ ಐತಿ. ಜಿ ಎಚ್ ಇದ್ದದ್ದು ಯಾವ ಉದ್ದಕ್ಕೆ ಸಮ ಐತಿ? ಇ ಎಫ್ಗೆ ಐತಿ. ಈಗಾರ ಪ್ರೂವ್ ಮಾಡ್ಕೊಂಡ್ರಲ್ಲ, ಇಲ್ಲಿ ಜಿ ಎಚ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? ಇ ಎಫ್. ಅದನ್ನು ರೀಪ್ಲೇಸ್ ಮಾಡ್ಕೊರಿ. ಬಿ ಸಿ ಹಂಗೆ ಇರಲಿ. ಈಕ್ವಲ್ ಟು ಎ ಎಚ್ ಬದಲು ಏನು ಬರಿತೀರಿ? ಡಿ ಎಫ್ ಬರಿತಿರಲ್ಲ, ಡಿ ಎಫ್ ಡಿವೈಡೆಡ್ ಬೈ ಎ ಸಿ ಹಂಗಿದ್ದಂಗೆ ಬರಿ. ಇನ್ನು ಅಂಶ ಛೇದ ಪ್ರತಿಯೊಂದು ಅನುಪಾತ ಬದಲಾಯಿಸ್ಕೊಂಡ್ಬಿಡ್ರಿ. ಎ ಬಿ ಡಿವೈಡೆಡ್ ಬೈ ಡಿ ಇ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ. ಇಷ್ಟ ಸಾಧಿಸ್ಬೇಕಾಗೈತಿಲ್ಲ ನಿಮ್ಗೆ? ನೋಡ್ರಿ ನಿಮ್ಮ ಸಾಧನೆ ಏನು. ಇನ್ನೊಂದು ಕಂಡೀಷನ್ ಇದ್ರೊಳಗೆ ಬಂತು, ಸಮರೂಪಿಯಾಗಿರುತ್ತವೆ ಎಂದು ಸಾಧಿಸಿ. ಅಂದರೆ ಇದರಿಂದ ನೇರವಾಗಿ ನೀವು ಏನು ಹೇಳ್ಬೋದು? ಮತ್ತು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಏನಾಗ್ತದೆ? ಡಿ ಎಫ್ ಆಯಿತು. ಸರಿ, ಇದಿಷ್ಟಾದರೆ ಇಲ್ಲಿಗೆ ಒಂದು ವರ್ಕ್ಶೀಟ್ನ ಚರ್ಚೆ ಜೊತೆಗೆ ಪ್ರಮೇಯದ ಚರ್ಚೆ ಪೂರ್ಣ ಆಗ್ತದೆ.